ಮಿಸ್ಟರ್ ಸತ್ಯಮೂರ್ತಿ ಸರ್, ನಿಮ್ ಬಗ್ಗೆ ನನಗೆ ಅಪಾರವಾದ ನಂಬಿಕೆ ಇದೆ ಸರ್. ಈ ಕೇಸಲ್ಲಿ ಜಯ ಸಾಧಿಸಿ ಆ ಟೈಗರ್ಗೆ ತಕ್ಕ ಶಾಸ್ತಿ ನೀವು ಮಾಡ್ಲೇಬೇಕು. ಖಂಡಿತ ಸರ್. ಏನ್ ಸರ್ ಮಕ್ಕಳ ನಾವೆಲ್ಲಾರನು ಮಲಗಿಸ್ತೀವಿ, ನೋಡ್ ತಾವೇ ಮಲಗಿದಾರೋ ಹೇಳ್ರಿ ಸರ್ ಮೇಲೆ ಇಲ್ಲಿ ನೋಡ್ರು ಮಗ. ಅಯ್ಯೋ ಭಾಷಾ, ಈ ಭೂಮಿಲಿರೋ ಪ್ರಾಣಿಗಳಲ್ಲಿ ನಾಯಿ ಯಾರು ಬಿಸ್ಕಟ್ ಹಾಕಿದ್ರೂ ಬಾಲ ಅಲ್ಲಾಡಿಸ್ಕೊಂಡು ಕಾಲತ್ರ ಸುತ್ತಾನೇ ಇರುತ್ತೆ. ಮನುಷ್ಯರಲ್ಲಿ ಈ ಪೊಲೀಸ್ ಅವರು ಯಾರು ಗುಂಡು ತುಂಡು ಹೆಣ್ಣು ಕೊಟ್ರೋ ನ್ಯಾಯಾನೀತಿ ದರ್ಬಾರ್ ಅವ್ರ ಕಾಲತ್ರ ಬಿಸಾಕ್ಬಿಡ್ತಾರೆ. ಆದರೆ ಒಂದು ಮಾತ್ರ ನಿಜ, ನಾಯಿಗಳು ನಿಯತವಾಗಿರುತ್ತೆ, ಈ ಪೊಲೀಸ್ನವರೇ ದುಡ್ಡಿರೋ ಕಡೆ ಇರ್ತಾರೆ. ಟೈಗರ್, ಎಲ್ಲ ಪೊಲೀಸ್ನವರು ನೀನು ಅನ್ಕೊಂಡಂಗಿರಲ್ಲ. ನಮ್ಮ ಹಳೆ ಕೇಸನ್ನ ನನ್ನ ಮಗ ರೀಓಪನ್ ಮಾಡ್ತಾ ಇದ್ದಾನೆ. ನಿನ್ನ ಹೆಸರಿಗಾಗ್ಲಿ ದುಡ್ಡಿನ ಸೆಟಲ್ಮೆಂಟ್ಗಾಗ್ಲಿ ಕೇರೇ ಇಲ್ಲ. ಏ ಗಡ್ಡೆ, ನ್ಯಾಯ ನೀತಿ ನಿಷ್ಠೆ ಅಂತ ನೆಗರಾಡೋ ಪೊಲೀಸ್ನವ್ರನ್ನ ಮುಟ್ಬಾರ್ದು, ಇಲ್ಲಿಗೆ ಬಂದ್ಬಿಡುತ್ತೆ. ಹಂಗಂತ ಅಂತವ್ರನ್ನ ಬಿಡ್ಲೂಬಾರ್ದು, ಆಮೇಲೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ. ಏನ್ ಮಾಡ್ಬೇಕಂದ್ರೆ ಈ ಬೆಕ್ಕು ಎಲಿನ ಹೆಂಗ್ ಬೇಟೆ ಆಡುತ್ತೆ ಗೊತ್ತಾ? ಅಷ್ಟು ಸಲೀಸವಾಗಿ ಸಾಯಿಸಲ್ಲ, ಓಡ್ಸಿ ಓಡ್ಸಿ ಈ ಕಡೆನಿಂದ ಅಟ್ಯಾಕ್ ಮಾಡಿ ಆ ಕಡೆನಿಂದ ಅಟ್ಯಾಕ್ ಮಾಡಿ ಆಡಿಸ್ಕೊಂಡು ಕರೆಕ್ಟ್ ಟೈಮ್ ನೋಡಿ ಪಚಕ್ಕಂತ ತಿಂದು ಬಿಡುತ್ತೆ. ಅದು ಬೇಟೆಯಾಡುವ ಸ್ಟೈಲು. ಯಾರಾದ್ರೂ ಬರಲಿ, ಐತೆ ಸ್ಮಶಾನನೇ. ಇಂಟೆಲಿಜೆನ್ಸ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಇದನ್ನೆಲ್ಲ ಮಾಡಿದ್ದು ಆ ಟೈಗರೇ ಸರ್. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಸರ್. ನೀವು ಒಂದು ಸಾರಿ ರೆಫರ್ ಮಾಡಿಬಿಟ್ರೆ ಈ ವಿಚಾರ ಯಾರಿಗೆ ಹೇಳ್ಬೇಡಿ. ಇಲ್ಲ ಸರ್. ತಕ್ಷಣ ಮನೆಗೆ ಬಂದ್ಬಿಡಿ. ಓಕೆ ಸರ್, ನಾನು ಈಗಲೇ ಹೊರಟೆ ಸರ್. ಕುಂತ್ಕಳೆ ರೇಖಾ, ಮಕ್ಳಾರ್ದಂಗ ಆಡ್ಬೇಡ. ಮುದೇವಿ ಬೈಕೋ ಮಾವನ್ ಮದ್ವೆ ಆದ ನೆಕ್ಸ್ಟ್ ಡೇನೆ ನಿನ್ ಒಳಗ್ ಹಾಕ್ಸ್ತೀನಿ. ಅಲ್ಲಿವರೆಗೂ ಯಾಕೆ ಕಾಯ್ತೀಯಾ? ಈಗ್ಲೇ ಹಾಕ್ಸುವ. ಇದು ಎಂಗೇಜ್ಮೆಂಟ್. ಮದ್ವೆ ಆದ್ಮೇಲೆ ಮಾವನ ಬುಟ್ಟಿಗೆ ಹಾಕೊಂಡು ನಿನ್ನ ಎದುರಟ್ಟಿ ರಾಜಿನ, ಪಕ್ಕದ ಮನೆ ಪದ್ಮನ ಎಲ್ಲಾರ ಮೇಲೂ ಚಾಡಿ ಹೇಳಿ ಒಳಗ್ ಹಾಕ್ಸ್ತೀನಿ. ನಿನ್ನಂತ ಸುಪ್ನ ತಿನ್ ಕಟ್ಕೊಂಡು ಅವನ್ ಅದೇನ್ ಮಾಡ್ತಾನೋ ಏನ್ ಕತಿಯೋ ಪಾಪ ನಮ್ ಪುಲ್ಕೇಶಿ. ಅಳಿ ಅಂದ್ರೆ ಇವ್ರು ನನ್ ಫ್ರೆಂಡ್. ನಮಸ್ಕಾರನಪ್ಪ. ಎಷ್ಟು ಚೆನ್ನಾಗಿದ್ಯಪ್ಪ, ರಾಜ್ಕುಮಾರ ಇದ್ದಂಗಿದ್ಯಾ. ಆಪಲ್ ಒಳ್ಳೆ ಊಟಿ ಆಪಲ್ ಇದ್ದಂಗಿದ್ಯಾ. ಚೆನ್ನಾಗಿರಪ್ಪ. ತಲೆ ಬಾಚ್ಕೊಳಕ್ ಏನ್ ಅವತಾರ ಮಾಡಿಯ ನೋಡು. ಆಹಾ ಸುಪ್ನಾತಿ, ಅವ್ನ್ ಕೂಡ ಅದ್ ಹೆಂಗ್ ಸಂಸಾರ ಮಾಡಿಯೋ ನೀನು ಕಾಣೆ. ಹಾ ಸರ್, ಹೇಳಿ ಸರ್. ಮಂಡ್ಯದಲ್ಲಿದ್ದೀನಿ. ಕೊಲೆ ಆಗಿದ್ಯಾ? ಇನ್ 1 ಅವರ್ ಅಲ್ಲಿ ಇರ್ತೀನಿ ಸರ್. ಖಂಡಿತವಾಗ್ಲು ಸರ್, ಈಗಲೇ ಬಂದೆ ಸರ್. ಎಸ್ ಸರ್. ಓಕೆ ಸರ್. 1-2 ಗಂಟೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂದ್ರೂ ಕೇಳಲ್ವಲ್ಲ ಸರ್ ನೀವು? ಇಲ್ಲ ಅಶೋಕ್, ಅಲ್ಲೊಂದು ಯಾವ್ದೋ ಹೆಣ್ಮಗು ಕೊಲೆ ಆಗಿದೆಯಂತೆ ಕನಕಗಿರಿಯಲ್ಲಿ. ಹೋಗ್ಲೇಬೇಕು ನಾನು. DCP ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ನಾನು ಅಲ್ಲೋಗಿ ನೋಡ್ತೀನಿ, ನೀವು ಎಂಗೇಜ್ಮೆಂಟ್ ಮುಗಿಸ್ಕೊಂಬನ್ನಿ. ಇಲ್ಲ ಅಶೋಕ್, ನಾನು ಅಲ್ಲಿ ಇರಲೇಬೇಕು. ಸ್ಪಾಟ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸರ್, 60 ವರ್ಷದವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಸು ಕೊಲೆ ಎಲ್ಲ ಇದ್ದಿದೆ ಸರ್. ಆದ್ರೆ ಎಂಗೇಜ್ಮೆಂಟ್ ಲೈಫಲ್ಲಿ ಒಂದೇ ಸರಿ ಸರ್ ಬರೋದು. ಹೌದು ಕಣೋ, ನಿಶ್ಚಿತಾರ್ಥಕ್ಕೆ ನೀನೇ ಇಲ್ಲ ಅಂತ ಹೇಗೆ? ಪ್ಲೀಸ್, ನಾನು ಅಲ್ಲಿ ಇರಲೇಬೇಕಮ್ಮ. ಅಕ್ಕ, ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ. ನಿಮ್ಮ ಮಾವನವ್ರು ಹೊರಟು ನಿಂತವ್ರೆ. ಇಳಿಯೋದೆಲ್ಲ ಶಾಸ್ತ್ರ ನಿಂತೋದ್ರೆ ಈ ಹುಡ್ಗಿನ್ ನಾಳೆಗೆ ಯಾರು ಮದ್ವೆ ಆಯ್ತಾರೆ? ಹಾ, ಅಯ್ಯೋ ಮಲೆ ಮಾದೇಶ್ವರ. ಇದೇನ್ ನನ್ಗೊಸ್ತಲ್ಲ, ನಿಮ್ಮ ಅಪ್ಪನ ಕಾಲದಿಂದಲೂ ಇದ್ದಿದ್ದೆ ನನ್ನ ತಂಗಿ ವಿಚಾರದಲ್ಲಿ. ನೋಡು, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯ ನನಗಿರ್ಲಿಲ್ಲ. ನೋಡು, ನಿನ್ನನ್ನ ಎತ್ತಿ ಮುದ್ದಾಡಿ ಸಾಕಿರೋ ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ಎಲ್ಲೋ ಸತ್ತಿರೋ ಹೆಂಗಸ್ಗೋಸ್ಕರ
ನಾಳೆ ನಿನ್ನ ಮದುವೆ ಆಗೋ ಹುಡುಗಿನ ನಡ್ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಹಳ್ಳಿ ಜನ ಏನ್ ತಿಳ್ಕೊತಾರೋ. ಹೌದು ಕಣೋ. ಬೇಡ ಕಣೋ ಪುಲ್ಕೇಶಿ, ನಿಶ್ಚಿತಾರ್ಥ ನಿಲ್ಸ್ಬೇಡಪ್ಪ. ರೇಖಾ ಬಾಯ್ಲೆ. ಮುಗಿತಾಪ? ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ರೇಖಾ ಅಮ್ಮ ಬರ್ತೀನಿ. ಹೋಗ್ ಪಾಪ. ಕ್ರಿಮಿನಲ್ಸ್ಗಳನ್ನ ಹಿಡಿಯೋದ್ರಲ್ಲಿ ಮಾತ್ರ ಫಾಸ್ಟು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರೆಲ್ಲದರಲ್ಲೂ ಫಾಸ್ಟೇನೆ. ನನ್ನ ಸೊಸೆ ಲಕ್ಷಣವಾಗಿದ್ದಾಳೆ. ರೀ ಕಮಿಷನರ್ ಸಾಹೇಬ್ರೆ, ಏನ್ರಿ ಮಾಡ್ತಿದ್ದೀರಿ ನೀವು? 6 ತಿಂಗಳಾಯ್ತಲ್ರಿ ನಿಮ್ಗೆ ಕೇಸ್ ಒಪ್ಸಿ. 6 ಅಧಿಕಾರಿಗಳಿದ್ದಾರೆ, ಅಪರಾಧಿಗಳನ್ನ ಬಂದು ಹಿಡಿತಾರೆ ಅಂತ ಅನ್ಕೊಂಡ್ರೆ ಒಬ್ರಿಂದ ಒಂದು ಕ್ಲೂ ಸಿಗ್ಲಿಲ್ವಲ್ರಿ ನಿಮ್ಗೆ? ಆ ಮಲ್ಲಯ್ಯನ ಕುಟುಂಬದಿಂದ ಡೆಲ್ಲಿಯಿಂದ ಫೋನ್ ಮೇಲೆ ಫೋನ್ ಮಾಡಿ ಪ್ರೆಷರ್ ಮಾಡ್ತಾ ಇದಾರೆ ನನಗೆ. ಒಂದು ದೇಶಕ್ಕೆ ಬೇಕಾದವನಲ್ಲ ಅವನು, ಎಷ್ಟೋ ದೇಶಕ್ಕೆ ಬೇಕಾದ ಆಸ್ತಿ ಅವನು. ಅದ್ಯಾರ ಕೊಲೆಗಾರ ಸಿಕ್ಬಿಟ್ಟ, ದಾಖಲೆಗಳು ಸಿಕ್ಬಿಡ್ತು ಅಂತಂದ್ರೆ. ಸತ್ಯಮೂರ್ತಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಸರ್. ಆದ್ರೆ ಅವ್ರು 1 ತಿಂಗಳಿಂದ ಕಾಣಿಸ್ತಾ ಇಲ್ಲ, ಅವ್ರ ಫ್ಯಾಮಿಲಿನೂ ಕಾಣಿಸ್ತಾ ಇಲ್ಲ ಸರ್. ರೀ, ಇಲ್ದೇ ಇರೋ ಸೊಬ್ಬು ಬೆಲ್ಲ ನನ್ನ ಹತ್ರ ಹೇಳ್ಬೇಡ್ರಿ. ಅಲ್ಲ, ಪೊಲೀಸ್ ಅಧಿಕಾರಿನೇ ಕಾಣ್ತಾ ಇಲ್ಲ ಅಂತ ಹೊರಗಡೆ ಜನಕ್ಕೆ ಗೊತ್ತಾದ್ರೆ ನಗಲ್ವೇನ್ರಿ? ಏನ್ರಿ ಹೇಳ್ತಿದ್ದೀರಿ ನೀವು? ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಡಿಪಾರ್ಟ್ಮೆಂಟ್ ನಿಮ್ದು? ಆ ಮಲ್ಲಯ್ಯನ ಕೊಲೆ ಕೇಸಲ್ಲಿ ಯಾರ್ಯಾರಿದ್ದಾರೆ ಅಂತ ಮೊದ್ಲು ಕಂಡು ಹಿಡಿದು ಅವ್ರನ್ನೆಲ್ಲ ಒಳಗಡೆ ಹಾಕ್ಬೇಕು ಅಷ್ಟೇ. ಅಲ್ಲ ರೀ, ನಮ್ಮ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಇಲ್ವೇನ್ರಿ ಹಾಗಾದ್ರೆ? ಸರ್, ಮಂಡ್ಯದಲ್ಲಿ ಒಬ್ಬ ಪುಲಿಕೇಶಿ ಅಂತ ಇದ್ದಾನೆ ಸರ್, ಅವನನ್ನ ಕರ್ಸೋಣ ಸರ್. ಈ ಕೆಲಸನಾದ್ರೂ ಆದಷ್ಟು ಬೇಗ ಮಾಡಿ. ಎಸ್ ಸರ್. ಪುಲಕೇಶಿ, ಮೈಸೂರಲ್ಲಿ ರೌಡಿಗಳನ್ನ ಮಟ್ಟ ಹಾಕಿತ್ತು ದೊಡ್ಡದಲ್ಲ. ಬೆಂಗಳೂರಲ್ಲೂ ಅದೇ ರೀತಿ ಎಲ್ಲ ರೌಡಿಗಳನ್ನೂ ಮಟ್ಟ ಹಾಕಬೇಕು. ಒಂದು ಮಾತ್ರ ನೆನ್ಪಿಟ್ಕೋ ಪುಲಕೇಶಿ, ಲೈವ್ ಬ್ಯಾಂಡ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ರಾಜಕಾರಣಿಗಳಾಗ್ಬೋದು, ನೀನು ನೋಡಿದ್ರೆ ಗಡಗಡ ನಡಗಬೇಕು. ಹಾಗೆ ಮಾಡೋದೇ ನಿನ್ನ ಗುರಿ ಅಂದ್ಕೋ. ಯಾವುದಕ್ಕೂ ನಿನಗೆ ಸಹಾಯವಾಗಿರಲಿ ಅಂತ ಅಶೋಕ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೀನಿ. ಓಕೆನಾ? ಮಾ, ತಿಂಡಿ ರೆಡಿನಾ? ಆಮೇಲೆ ತಿಂಡಿ ತಿಂದಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ನೀನು. ಬೆಂಗಳೂರಿಗೆ ಬೇರೆ ಬೇಗ ಹೋಗ್ಬೇಕು ನಾನು. ರೆಡಿನಾ? ಏನ್ ತಿಂಡಿ? ಇಡ್ಲಿ. ಇಡ್ಲಿ ಹೇಗಿದೆ? ಚೆನ್ನಾಗಿದೆ. ನಾನೇ ಮಾಡಿದ್ದು. ಮಂಡ್ಯದಲ್ಲಿರೋ ಅಮರಾವತಿ ಹೋಟ್ಲಿಂದ ತಂದ್ಬಿಟ್ಟು ನಾನೇ ಮಾಡಿದಂತ ಸುಳ್ಳು ಬೇರೆ ಹೇಳ್ತಾ ಇದೀಯಾ? ಪೊಲೀಸ್ ಆಫೀಸರ್ ಹೆಂಡತಿ ಆಗೋಳು ನೀನು. ಸುಳ್ಳು ಹೇಳೋದನ್ನ ಮೊದಲು ಕಮ್ಮಿ ಮಾಡು. ಆಮೇಲೆ ಸೊಂಟನ ಜಾಸ್ತಿ ನಿಲ್ಲಿಸ್ಬೇಡ, ಉಳ್ಕೋಗ್ಬಿಟ್ಟತ್ತು. ಕೂತ. ಮಾವ, ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ನಾನು ಮರ್ತ್ ಬಿಡಲ್ಲ ತಾನೆ? ಅಲ್ಲೆಲ್ಲ ತುಂಬಾ ಚೆನ್ನಾಗಿರೋ ಹುಡುಗಿರು ಇರ್ತಾರಂತೆ. ಮದ್ವೆಗೆ ಮುಂಚೆ ಚೆನ್ನಾಗಿ ತಿಂದು ಮೈ ಕೈ ಗಟ್ಟಿ ಮಾಡ್ಕೊ. ಕರೀನಾ ಕಪೂರ್, ಕೆಟ್ರಿನಾ ಕೈಫ್ ಥರ ಬಾಡಿ ಮೇಂಟೈನ್ ಮಾಡೋಕ್ಕೋಗಿ ವೀಕ್ ಆಗ್ಬಿಟ್ಯಾ. ನಮ್ಗೆ ಹುಟ್ಟ 6 ಜನ ಮಕ್ಳಿಗೂ ತಾಯಲ್ಲಿ ಕುಡ್ಸೆ ಬೆಳೆಸ್ಬೇಕು ಅಂತ ಇದ್ದೀನಿ. ಹಿಂದಿ ಫಿಲಮ್ನ ನೋಡೋದನ್ನ ಕಮ್ಮಿ ಮಾಡಿ ಊಟ ತಿಂಡಿ ಕಡೆ ಸ್ವಲ್ಪ ಗಮನ ಕೊಡು. 6 ಜನ ಮಕ್ಳಿಗೆ ಏನಾದ್ರು ಪೌಡರ್ ಹಾಲು ಕುಡ್ಸಿದ್ರೆ. 6 ಜನ ಮಕ್ಕಳ? ಹುಟ್ಟೋರೆಲ್ಲ ಹೆಣ್ಮಕ್ಳೇ ಹುಟ್ಬೇಕು, ಇವ್ರ ತರ ಗಂಡ್ಮಕ್ಳು ಬೇಡ. ಹೋಗ್ಬಿಟ್ಟು ಬರ್ತೀನಮ್ಮ. ಒಳ್ಳೇದಾಗ್ಲಪ್ಪ. ಹುಷಾರಾಗಿ ಹೋಗ್ಬಿಟ್ಪ. ಅಮ್ಮ ಹುಷಾರಮ್ಮ. ಅಂಕಲ್, ಅಮ್ಮನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಪುಲ್ಕೇಶಿ, ಹೊಸ ಊರು, ಹೊಸ ಜಾಗ, ಮನುಷ್ಯತ್ವನೇ ಇಲ್ದಿರೋ ಜನ ಕಣೋ. ಬೆಂಗಳೂರು ಬಗ್ಗೆ ಟಿವಿ ನ್ಯೂಸಲ್ಲಿ ನೋಡ್ತಿದ್ರೆ ವಾಕರ್ಕೆ ಬಂದಾಗತ್ತೆ ಕಣೋ. ಹುಷಾರು ಕಣಪ್ಪ. ನಿನ್ನ ಕಳಿಸೋದಕ್ಕೆ ನನಗೆ ಮನಸ್ಸೇ ಬರ್ತಿಲ್ಲ ಕಣೋ. ಅಮ್ಮ, ನಿನ್ನಂತ ಎಷ್ಟೊಂದು ತಾಯಿಂದ್ರು ಬೆಂಗಳೂರಲ್ಲಿ ಇರ್ತಾರೆ. ಅವ್ರ ಕಣ್ಣೀರು ಯಾರಮ್ಮ ಒರೆಸೋದು? ತಾಯಿಗೆ ತಾಯಿ ನಾಡು. ಆ ನಾಡಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡು ಅಂತ ಅಪ್ಪ ಹೇಳಿದ್ ನೆನಪಿಲ್ವೇನಮ್ಮ? ಪುಲ್ಕೇಶಿ, ನೀನು ಮೈಸೂರಲ್ಲಿ ಸಿಟ್ ಮಾಡ್ಕೊಂಡಂಗೆ ಬೆಂಗಳೂರಿನಲ್ಲೂ ಸಿಟ್ ಮಾಡ್ಕೊಳಕ್ ಹೋಗ್ಬೇಡಪ್ಪ. ದಿನ ಬೆಳಗಾದ್ರೆ ಕೊಲೆ, ಸುಲಿಗೆ, ದರೋಡೆ, ಪೊಲೀಸ್ನವ್ರ ಮನೆಗೆ ನುಗ್ಗು ಹೊಡಿಯೋಂಥ ಕೆಟ್ಟ ಜನ ಇದ್ದಾರೆ. ನಾವು ರಾತ್ರಿ ಆದ್ರೆ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ಯಾವುದಕ್ಕೂ ಹುಷಾರ್ ಕಣಪ್ಪ. ಅಂಕಲ್, ಬೆಂಗಳೂರಿಗೆ ನಾನು ಕಾಲಿಟ್ಟ ಮೇಲೆ 3 ತಿಂಗಳು 6 ತಿಂಗಳಿಂದ ನೀವು ದಿನ ರಾತ್ರಿ 10-10ವರೆಗೆ ನೋಡ್ತಿರ್ತೀರಲ್ಲ ಕ್ರೈಮಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್. ಇನ್ ಮುಂದೆ ಅದು ಯಾವುದೂ ಬರಲ್ಲ. ಬೆಂಗಳೂರಿನಲ್ಲಿರೋ ಕಳ್ಳ ಸನ್ಯಾಸಿಗಳ ಭಜನೆ, ಭ್ರಷ್ಟ ರಾಜಕಾರಣಿಗಳ ನಾಟಕ ಎಲ್ಲ ಬಂದ್ ಮಾಡ್ಬಿಡ್ತೀನಿ. ಅಷ್ಟೇ ಅಲ್ಲ, ಆ ಊರಿನಲ್ಲಿರೋ ತಾಯಂದ್ರ ಹೊಟ್ಟೆಲ್ ಒಬ್ಬ ಕ್ರಿಮಿನಲ್ ಜನ್ಮ ಎತ್ತಾ ಇದ್ದಾನೆ ಅಂದ್ರು ಪೊಲೀಸ್ ಅವ್ರ ಬೂಟ್ ಸೌಂಡ್ ಕೇಳಿದ್ರೆ ಅಬ್ಬಾಷನ್ ಆಗ್ಬಿಡ್ಬೇಕು.
ಕರ್ನಾಟಕದಲ್ಲಿ ಒಂದು ತೊಟ್ಟು ರಕ್ತ ಬಿದ್ರು ಅದು ಪೊಲೀಸ್ ಹೊಡೆದೇ ಬಿದ್ದಿರ್ಬೇಕು, ರೌಡಿಗಳು ಹೊಡೆದಲ್ಲ.